ಇನ್ನೋರ್ವ ನಿಜಲಿಂಗಯ್ಯ ಸ್ವಾಮಿಗಳ ಕಾರ್ಯದಲ್ಲಿ ಕೂಡ ನಾನು ಭಕ್ತಿ ತಮ್ಮನ್ನು ಸಲ್ಲಿಸಿ ವೇದಿಕೆ ಮೇಲಿರುವಂಥ ಅವರು ಎಲ್ಲ ಹಿರಿಯರೇ ಗಣ್ಯರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಆತ್ಮೀಯ ತಾಯಂದ್ರೆ ಹಿರಿಯರೇ ಸಹೋದರ ಸಹೋದರಿ ಯುವಕರು ಇವತ್ತು ತಾವೆಲ್ಲರೂ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಭಾಳ ವರ್ಷಗಳ ಒಂದು ಬೇಡಿಕೆ ಇಲ್ಲಿ ಒಂದು ನೂತನ ದುರ್ಗಾದೇವಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹಿಂದೆ ನಾವು ಒಂದ್ಸಲ 10 ಲಕ್ಷ ಕೊಟ್ಟಿದ್ವಿ. ತದನಂತರ ಮತ್ತೊಮ್ಮೆ 10 ಲಕ್ಷ ಮುದ್ರಾ ಇಲಾಖೆಯಿಂದ ಈಗ 50 ಲಕ್ಷ ರೂಪಾಯಿ ಒಟ್ಟು 70 ಲಕ್ಷ ರೂಪಾಯಿಗಳನ್ನ ಈ ಒಂದು ದೇವಸ್ಥಾನ ಹಾಕಿದ್ದೀವಿ. ಈಗ ನಾವು ಬಂದಾಗ ಅವರೆಲ್ಲ ಪ್ಲಾನ್ ತೋರಿಸಿದ್ರು ನಾನು ಆ ಪ್ಲಾನ್ ತೋರಿಸಿದ್ರು ನಾನೇ ಗಾಬರಿ ಆಗಿನಿ ಮತ್ತೆಲ್ಲರೂ ಬಿಡಂಗಿಲ್ಲ ನಮ್ಮನ್ನ ಅಂತೇಳಿ ಅದೇನ ಅದನ್ನೆಲ್ಲ ಅದನ್ನ 70 ಲಕ್ಷದ ಬಗ್ಗೆ ಹೆಂಗೆ ಕಾಣಂಗಿಲ್ಲ ಅದು 30 ಲಕ್ಷ ಊರನವ್ರ ಪಟ್ಟಿ ಹಾಕು ನಂಗೆ ಬರೀ ಎಲ್ಲ ನಮ್ಮ್ಯಾಗ ಹಾಕಿದ್ರೆ ಹೆಂಗೆ ರಗಡ ಅಪ್ಪುಗಳು ಹೇಳಿದಂಗೆ ಸಿದ್ದೇಶ್ವರ ಅಪ್ಪುಗಳ ಆಶೀರ್ವಾದದಿಂದ ಗುರುದೇವ ಅಪ್ಪುಗಳ ಆಶೀರ್ವಾದದಿಂದ ಅವರೇನು ಭೂಮಿಗೆ ಪಕ್ಷಿ ನೀರು ಕೊಡೋಣ ನೀರು ಕೊಟ್ಟು ಇವತ್ತು ಬಹುಶಃ ನಮ್ಮ ಇಲ್ಲಿ ಕಾಕಣಿಕೆಗೆ ಬಂದ್ರ ಕೂಡ ಇದು ಫಲಸಾಲನಾಗ ಹೋದಂಗ ಅನ್ಸುತ್ತೆ ನಮ್ಗೆ. ಒಂದ್ ದಿವಸ ನಾವು ರಾತ್ರಿ ಬಂದಿವಿ ಇಲ್ಲಿ ರಾತ್ರಿ ಬಂದ್ರೆ ನೋಡ್ತೀನಿ ಎಲ್ಲೋ ಅದು ಮಾಡಕ್ ಹೋದಾಗ ಫುಲ್ ಎಲ್ಲ ಕಡೆ ಇದು ಬಹುಶಃ ಇಲ್ಲಿ ಹೈಯೆಸ್ಟ್ ಕಬ್ಬು ಕಾಣಿಸುತ್ತೆ ಕಾಕಣಿಕೆ. ಹಿಂಗಾಗಿ ನಿಮ್ಗೇನು ಕಡಿಮೆ ಆಗಿಲ್ಲ ಈಗ ನಿಮ್ಗೆಲ್ಲ ಶಕ್ತಿ ಕೊಟ್ಟರದ ದೇವ್ರಿಗೆ. ಮೊದಲು 10,000 ರೂಪಾಯಿ ಒಂದೊಂದು ಎಕರೆಗೆ ಬಳಸೋರಿ 1 ಲಕ್ಷ ರೂಪಾಯಿ ಬೆಳೆ ಹಾಕತ್ತೀರಿ. ಮೊದಲು ಭೂಮಿ ಕುಮ್ಮತ್ ನಿಮ್ಗೆ 2 ಲಕ್ಷ 5 ಲಕ್ಷ ಇತ್ತು, ಈಗ 25 ಲಕ್ಷ ಆಗ್ಯಾವ 25 ಲಕ್ಷ ಆಗ್ಯಾವ. ಅದಕ್ಕೆ ಸ್ವಲ್ಪ ನೀವು ಕೂಡ ಕೈ ಜೋಡಿಸ್ಬೇಕು. ಬೇರೆ ಎಲ್ಲ ಸರ್ಕಾರ ಮಾಡ್ತದಂದ್ರೆ ಆಗಂಗಿಲ್ಲ ಯಾವ ಸರ್ಕಾರಕ್ಕೂ. ನನಗೂ ಇನ್ನೊಂದೇನಪ್ಪ ನೀರು ಮಾಡಿದೀವಿ, ನೀರಾವರಿ ಮಾಡಿದೀವಿ, ಎಲ್ಲ ಮಾಡಿದೀವಿ, ಸಾಲಿ ಮಾಡಕತ್ತಿದೀವಿ, ಎಲ್ಲ ಮಾಡಿದೀವಿ. ಈ ಗುಡಿ ಗುಂಡಾರಗಳು ತಪ್ಪತ್ರ ನಮ್ ತಪ್ಪದಲ್ರಿ 3,000 ಆಗ್ಯಾವ್ರಪ್ಪ ಕೂಡ ಅಲ್ಲಿ ತಿಳ್ಕೊಂಡ ಮತಕ್ಷೇತ್ರ ನಮ್ ಬೋಸ್ಲೆ ಒಮ್ಮೆ ಏನ್ ಮಾಡಿದ ಈಗಲ್ಲ 5 ವರ್ಷದಿಂದ 5 ವರ್ಷ 10 ವರ್ಷದಿಂದ ಎಷ್ಟು ವರ್ಷದಿಂದ ಅದು ಹೆಚ್ಚಾಯ್ತು 50 ವರ್ಷದಿಂದ 1000 ಕಡಿದು 72 ಲಕ್ಷ ರೂಪಾಯಿ ಕೊಟ್ಬಿಡ್ರಿ ಮುಂದೆ ದೇವಸ್ಥಾನ ಪ್ರಿಪೇರ್ ಬಿಡುದೇನು ಇಲ್ಲಿಷ್ಟು ಮುಗಿತವ್ರೆ ಎಲ್ಲ ಮುಗಿದಂಗೆ ಆಗ್ಯಾವ್ರೆ ಯಾವ ಬೇಡಿಕೆ ಇಲ್ಲ ಅಂದ್ರು. ಆ 72 ಲಕ್ಷ ಕಡಿದು ಬೋಸ್ಲೆ ಏನ್ ಹೇಳಲ್ಲ. ಅದ್ರ ನಂತರ ನನಗೆ ಅನ್ಸೋ ಮಟ್ಟಿಗೆ 1,000 ಆಗ್ಯಾವ. ಒಟ್ಟು 3,000 ಒಟ್ಟು ಸಮುದಾಯ ಭವನ ಗಿವನ ದರ್ಗಾ ಅದೆಲ್ಲ ಹಿಡ್ಕೊಂಡು 3,000 ಆಗಿದಾವ್. ಇದೇ ನಾ ಹೇಳ್ತೀನಿ ಆಟ 6 ಸಲ ಹೇಳ್ತೀವಿ. ಅದೇ ನಮ್ಮ ಸಾಲಿಗೆ ಇದೆಲ್ಲ ರೊಕ್ಕ ವಯಸ್ಸು ಸಾಲಿಗೆ ಕೊಟ್ರೆ ಸಾಲಿ ಎಲ್ಲ ಬೆಂಗಳೂರು ನಾನು CBSE ಸ್ಕೂಲ್ ಹಾಕಿದ್ವಿ ಎಲ್ಲ ನೋಡ್ತ ಹುಡುಗಕ್ಕೆ ನಮ್ಮ ಸಂಗಮೇಶ್ ಬಬಲೇಶ್ವರ ಭಾಷಣ ಮಾಡ್ತಾನ ಸಿದ್ಧ ಶಾಲೆಗಳೇ ದೇವಾಲಯ ಮಕ್ಕಳೇ ದೇವ್ರು ಅಂತ ಹೇಳಿ. ಆಗ ಊರಿಗೆ ಹೋದ ಕೂಡಲೇ ಈಗ ನಾವು ಮಮದಾಪುರ ಬನ್ನೀಗ ಬಾಪು ಮುತ್ತೆ ಅಂತ ಒಂದು ಇದು ಇತ್ತು ಮೂರ್ತಿ ಪ್ರತಿಷ್ಠಾಪನೆ ಇತ್ತು. ಅದೊಂದು 25 ಲಕ್ಷ ಕೊಟ್ಟಿದ್ದೀವಿ. ಅಲ್ಲಿ ಬಂದೆಲ್ಲ ಹೊರಮಾಗ ಕೋಲ್ಕಾ ಸಮಾಜ ಒಂದು ಕಟ್ಟಿವ್ರಿಗೆ 15 ಲಕ್ಷ ರೂಪಾಯಿ. ಈಗ ಮತ್ತೊಂದು ಬೇಕಾಗ್ತದೆ. ನಾವು ಉಳಿದ ಮತಕ್ಷೇತ್ರ ಹೋಗಿ 2 ಲಕ್ಷಕ್ಕಿಂತ ಜಾಸ್ತಿ ಕೊಡಂಗಿಲ್ಲ. ಹಿಂಗಾಗಿ ಅದೇನೇ ಇರಲಿ. ಮತ್ತು ಬಹಳ ದಿವಸದಿಂದ ನಿಮ್ಮ ಇಲ್ಲಿ ಒಂದು ಹನುಮಾನ್ ಗುಡಿದು ಒಂದು ಐತಿ. ಅವರು 50 ಲಕ್ಷ ರೂಪಾಯಿ ತುಲಸ ಹನುಮಾನ್ ದೇವ್ರಿಗೆ ಕೊಟ್ಟು ಹಾಕೊಂಡಿದ್ವಿ. ಈಗ ಅದ್ರಲ್ಲಿ ಭಾಳ ಬೇಡಿಕೆ ಐತಿ ನಮ್ಗೆ. ಏನ್ರಿ ರಾಮಗೌಡ್ರ ತಪ್ಪಿ ಎಲ್ಲ ನಾವು ಉಳ್ಕೊಂಡಿದ್ದಾರೆ. 50 ಲಕ್ಷ ರೂಪಾಯಿ ಹಾಕಿದೀವಿ. ಅದೇನ್ ಮಾಡಕ್ ಬರಂಗ್ ಕೊಡ್ರಿ. ಆಮ್ಯಾಗ ಬೀರ್ಲಿಂಗೇಶ್ವರ ದೇವಸ್ಥಾನ ನಾನೇ ಗೊತ್ತಾಗೈತೆ ಪಾಪ ಅವ್ರು ಕೇಳಿದಿಲ್ಲ. ನಾನೇ ಅವ್ರ ಮುಂದೆ ಅದೊಂದು ಚೆಕ್ ಹಾಕೊಡ್ತೀನಿ ನಾವು ಇದು ಮಾಡಿದ್ವಿ. ಅವ್ರಿಗೊಂದು 30 ಲಕ್ಷ ಹಾಕಿದ್ವಿ. ಒಟ್ಟಾರೆ ಏನ್ ಸಾಧ್ಯ ಆದಷ್ಟು ಎಲ್ಲ ಮಾಡಿದೀವಿ. ಇನ್ನು ಸ್ವಲ್ಪ ಬಿಡ್ರಿ ಸಾಕು ಗುಡಿ ಗುಂಡಾರ್ಗಳನ್ನ ಸ್ವಲ್ಪ ಶಾಲಿಗಳು ಕಟ್ಟಡ. ಯಾಕಂದ್ರೆ ಬಹಳಷ್ಟು ಕಡೆ ಶಾಲಿ ಕಟ್ಟಡಗಳು ಕಲಾತಾರ. ಹುಡುಗರು ನೀವೆಲ್ಲ ಚಪ್ಪಾಳಿ ಹೊಡಿತೀರಿ, ಯಾರು ಇವ್ರು ಬಿಡ್ಬೇಕಲ್ಲ. ಇವ್ರು ಅವನ್ ನಮಗೂ ಅನಿವಾರ್ಯ. ನಮ್ ಇಲೆಕ್ಷನ್ ನಾವು ಓಟ್ ಹಾಕೋರು ಇವ್ರ ಸಮಾಜ ವಯಸ್ಸ. ನಾಳೆ ದುರ್ಗವ್ನ ದೇವ್ರಿಗೆ ಕೊಡ್ಲಿಕ್ಕೆ ಕುಡಿಕ್ ಕೊಡ್ಲಿಲ್ಲ ಇವ್ರು ಓಟ್ ಹಾಕಲ್ಲ. ಮಲ್ಲಿಕಾರ್ಜುನ ಕುಡಿಕ್ ಕೊಡ್ಲಿಕ್ಕೆ ಅವ್ರು ಓಟ್ ಹಾಕಲ್ಲ. ಹನುಮಂತ ದೇವ್ರು ಕುಡಿದ್ರೆ ಅವ್ರು ಹಾಕಂಗಿಲ್ಲ. ಬೀರ್ಲಿಂಗೇಶ್ವರ ಕೊಡ್ಲಿಕ್ಕೆ ಅವ್ರು ಓಟ್ ಹಾಕಂಗಿಲ್ಲ. ಎಲ್ಲ ಓಟಿನ ಪ್ರಕಾರ ನಾವು ತಲೆ ಬಾಗಬೇಕಾಗಿತ್ತು. ನಮಗೂ ನಾವು ಕೊಡ್ಕೋದ್ ಕಲಿಸೇ ಬಿಟ್ಟಿವಿ, ನಾವೇನು ಬಿಟ್ಟಿಲ್ಲ. ಹೀಗಾಗಿ ಅದೇನೇ ಇರಲಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಕೂಡ ಇದು ಮಾಡಿದಿರಿ. ಇವತ್ತು ಕಾಕಂಕಿ ಗ್ರಾಮಕ್ಕೆ ನಿಮ್ಗೆಲ್ಲ ರೀತಿ 110 KV ಸ್ಟೇಷನ್ ಒಂದಾಯ್ತು.
ಎಷ್ಟು ನಮ್ಮ ಮತಕ್ಷೇತ್ರದಾಗ ನನ್ನ ಅನ್ಸೋ ಮಟ್ಟಿಗೆ ಒಂದು 110 ಕೆವಿ ಸ್ಟೇಷನ್ಸ್ ಯಾರು 3 ಈಗ 220 ಕೆವಿ ಸ್ಟೇಷನ್ಸ್ ಮಾಡೋದು ಅಂದ್ರೆ ಬರೇ ನೀರು ಕುಡೋದು ಅಷ್ಟೇ, ನೀರು ಕೂಡ ಕರೆಂಟು ಬೇಕಲ್ಲ. ಒಟ್ಟು 40 ನಮ್ಮ ಕೋಟ್ಯಾಳ ಸಾಹೇಬ್ ನೆನೆಸ್ಬೇಕು, ರಿಟೈರ್ ಆಗಿ ಹೋದ್ರು. ಸುಮಾರು ನನ್ನ ಪ್ರಕಾರ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗ ಸುಮಾರು 42 ಸ್ಟೇಷನ್ಗಳನ್ನ ಅಟ್ಟೆ ಎಲ್ಲ ದೇವರಪುರಿಗೆ ಅದು ಜಾಗ ಸಲುವಾಗಿ ತುಟ್ಟಾಗ್ತದೆ ಅಂತೇಳಿ ನಾವು ಖಾಸಗಿ ಜಾಗ ಮತ್ತೆ ಹಡಗ್ಲಿಗೆ ಮಾಡಿದ್ವಿ. ಒಂದು 400 ಕೆವಿ ಸ್ಟೇಷನ್ 400 ಕೆವಿ ಸ್ಟೇಷನ್ 1,000 ಕೋಟಿ ರೂಪಾಯಿ ಸ್ಟೇಷನ್ ಅದು ಕೂಡ ಅಂದ್ರೆ ಎಲ್ಲ 220 ಅದು ನಮ್ಮ ಅಧ್ಯಕ್ಷರಾಗ ಹಾಕೋಬೇಕಂತ ಮಾಡಿದ್ನ ಸುಭೇಶ್ ಶೆಟ್ರ. ಅವ್ರಿಗೆ ಕೊಟ್ಟಾಳ ಹೋದ್ರು ಸಾಹೇಬ್ರ ಅದು ತಪ್ಪಾಗತ್ತೆ ನಿಮ್ದು, ಇದು ಒಟ್ಟು ಎಲ್ಲ 220 ಸ್ಟೇಷನ್ ನಡಬರ್ಕ್ ಇರ್ಬೇಕಾಗತ್ತೆ ಅದು ಅಂತೇಳಿ ಹಿಂಗಾಗಿ ಅದು ಇಲ್ಲಕ್ಕೆ ಅದೊಂದು ಸ್ಟೇಷನ್ ನಮ್ಮ ಅಧ್ಯಕ್ಷರಾಗ ಆಗುದ. ಹೀಗಾಗಿ ಎಲ್ಲ ಇಟ್ಟಂಗೆ ಹಿಡ್ಕೊಂಡು ಎಲ್ಲಾ ಕಡೆನೂ ಕೂಡ ಸ್ಟೇಷನ್ಸ್ ಆಗ್ತಾ ಇದಾವೆ. ನಿಡೋಣಿಗೆ ಆಯ್ತು, ಬಹಳಷ್ಟು ಸ್ಟೇಷನ್ಗಳನ್ನು ಕೂಡ ಮಾಡಿದ್ವಿ. ಇವತ್ತು ಮತಕ್ಷೇತ್ರದ ಎಲ್ಲ ಅಭಿವೃದ್ಧಿಗೆ ಇವತ್ತು ಸಹ CSR ದಾಗ ನೀರಾವರಿ ಮಂತ್ರಿ ಇದೀವಿ, ನೀರು ಕೊಡು ಕೆಲಸ ಮಾಡ್ತಿದೀವಿ. ಉದ್ಯೋಗ ಮಂತ್ರಿ ಅಂದಾಗ ಕಾರ್ಖಾನೆಗಳು ಬರ್ಬೇಕಲ್ಲ. ಈಗ ಸುಮಾರು ಮೊನ್ನೆ ಮೀಟಿಂಗ್ ಮಾಡಿ ಒಂದು 5-6 ಫ್ಯಾಕ್ಟರಿಗಳು ಒಂದು 15,000 ಕೋಟಿ ರೂಪಾಯಿ ಅಷ್ಟು ಬಂಡವಾಳ ಇವತ್ತು ಹೂಡಿಕೆ ಬರ್ತದೆ. ಸುಮಾರು ಒಂದು 10,000 ಯುವಕರಿಗೆ ಉದ್ಯೋಗ ಸಿಗುವಂತ ಒಂದು ಕೂಡ ಇಂಡಸ್ಟ್ರೀಸ್ ಕೂಡ ಇಲ್ಲಿ ಬರ್ತಾ ಇದಾವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಇವತ್ತು ಅವ್ರದ್ದೆಲ್ಲ CSR ಇರ್ತದ. ಆ CSRನಾಗ ನಾವು ಎಲ್ಲ ಶಾಲೆಗಳನ್ನ, ಯಾಕಂದ್ರೆ ನಮ್ಮ ಸರ್ಕಾರ ರೊಕ್ಕ ನೀವು ತಗೊಳಬಿಡತ್ತೀರಿ ಗುಡಿಗಳಿಗೆ, ಮತ್ತೆ ಏನಾರ ಮಾಡ್ಬೇಕಲ್ಲ. CSR ಅಡಿಯದಾಗ ಇವತ್ತು ಸುಮಾರು 100 ಕೋಟಿ ರೂಪಾಯಿ ನಾವು ಎಲ್ಲಾ ಶಾಲಾ ಕಟ್ಟಡಗಳನ್ನ ಶಾಲೆಗಳನ್ನ ಇವತ್ತು ವಸೂಲು ಮಾಡ್ತಾ ಇದ್ವಿ. ಮೊನ್ನೆ ಈಗ 6 ಹೈಸ್ಕೂಲ್ಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ವಿ. ಹೈಯೆಸ್ಟ್ ರಾಜ್ಯದಾಗ ನಮ್ದು 6 ಹೈಸ್ಕೂಲ್ಗಳಿಗೆ, ಇನ್ನು 3 ಉಳಿದಾವ ಹೊಳೆಯಂಗರಿಗೆ ಮತ್ತು ಮಂಗಳೂರ ಮತ್ತು ನಡುವದೊಂದು ಮತ್ತು ಸೇಗುಣಿಸಿದೊಂದು ಮಾಡಿಸೋದು. ಹೀಗೆ ಒಟ್ಟಾರೆ ಮತಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ 224 ಮತಕ್ಷೇತ್ರ ಕಟ್ ಮಾಡಿದ್ರೆ ನಮ್ಮಲ್ಲಿ ಹೈಯೆಸ್ಟ್ ಖರ್ಚಾಗಿದೆ. ಯಾಕಂದ್ರೆ ಇದು ನೀರಾವರಿನೂ ಆಗುವಂತ ಕೆಲಸ ಅಲ್ಲ. ಬಾಳ ಮಂದಿ ತಿಳ್ಕೊಂಡ್ಬಿಟ್ಟಿದ್ರು ಕಾಕಣಿಕೆ ಹಸ್ರು ಶಾಲಾ ಕಂಡಿದ್ದೀರಗಳ ಈ ಬಬಲೇಶ್ವರ ಮಂದಿ ಕಾಕಣಿಕೆ ಅಡವಿ ಸಂಗಾಪುರದವರೆಲ್ಲ ಮೊದಲಾದ ಏನು ಲೈಟ್ ಹೋದ್ಮೇಲೆ ಲೈಟ್ ಬಂದ್ರೆ ಬರ್ಬೇಕು ಅದಿರ್ಲಿ ಅದು. ಇವತ್ತು ಮೊದಲೇನಾಯ್ತಂದ್ರೆ ಇದು ಮುಳವಾಡಿ ನೀರಾವರಿ ಬರೀ 560 590 ಇದೇ ಬಾಪುಗೌಡ್ರದಾರ ಇಲ್ಲಿ ಹಿಂದೆ ಕೆಲವು HK ಪಾಟೀಲ್ದಾಗ ಹೋಗಿಲ್ಲ ಇದು ಮಾಡಿದ್ರು ಎಲ್ಲ. ಮುಂದೆ ನೀರಾವರಿ ಮಂತ್ರಿ ಆದಾಗ 640 ಪಿಚ್ ಮಾಡಿದಾಗ 1.5 ಲಕ್ಷ ಹೆಕ್ಟೇರ್ ಜಾಸ್ತಿ ಆಯ್ತು. ಆ 1.5 ಲಕ್ಷದಾಗ ನಿಮ್ದೆಲ್ಲ ಬಬಲೇಶ್ವರ ಹೋಬಳಿ ಬರ್ತಿಲ್ಲ, ಯಾಕಂದ್ರೆ ಇಲ್ಲ ಕಾಕಡಿಕೆ ಇದ್ರಾಗ ಬರ್ತಿಲ್ಲ. ಅದ್ರಾಗ ಮುಂದೆ ಆ ಕಡೆ ಅಂತೂ ತುಪ್ಚಿ ಬಬಲೇಶ್ವರದಂತೂ ಅವ್ರದಂತೂ ಇತಿಹಾಸ ಅವ್ರದ್ದು ಯಾವ್ದ್ರಾಗೂ ಬರ್ತಿರ್ಲಿಲ್ಲ. ಗುಡ್ಡ ಇದ್ದಂಗೆ ಅವಲ್ಲ ತುಪ್ಚಿ ಬಬಲೇಶ್ವರ ಅಲ್ಲಿ 3,600 ಕೋಟಿ ರೂಪಾಯಿ, 4,000 ಕೋಟಿ ರೂಪಾಯಿ ಆಗತ್ತೆ. ಅವ್ರಿಗೆ 6.8 TMC ಮದಾಯಿದಾಗ 3.8 TMC 5 ಜಿಲ್ಲೆಗೆ. ಬರೀ ನಮ್ಮ ತಿಕೋಟ ಒಂದು ಹೋಬಳಿಗೆ 6.8 TMC ಸುಮಾರು 3,600 ಕೋಟಿ ರೂಪಾಯಿ ಅದಕ್ಕೆ. ಒಂದೊಂದು HP ಮೋಟರು 1,15,000 HP 7 ಮೋಟರ್ 1,15,000 HP. ಗದಗಿನ ಅಪ್ಕೊಂಡು ಬಂದಿದ್ರು ದೊಡ್ಡವರು ಲಿಂಗೇಕರ. ಅವರು ಆ ಪೈಪ್ ಬಂದಾಗ ನಾ ಯಾವುದೋ ಒಂದು ಅನಿವಾರ್ಯ ಕಾರಣಕ್ಕೆ ಬರಕಾಗ್ಲಿಲ್ಲ. ಪೈಪ್ ಬಂದಾಗ ಪೂಜೆ ಮಾಡ್ಬೇಕಾಗಿತ್ತು. ಆ ಪೈಪ್ ಸೈಜ್ ಎಟ್ಕೊತಂದ್ರಿ ನಮ್ಮ ನರೇಂದ್ರ ಮೋದಿ ಅವರು 2014ರಾಗ ಅವ್ರು ಪ್ರಧಾನಮಂತ್ರಿ ಆಗ್ಬಿಟ್ಟಾಗ ಮುಖ್ಯಮಂತ್ರಿ ಆಗಿದ್ರು, ಇನ್ನ ಪ್ರಧಾನಮಂತ್ರಿ ಆಗಿದ್ರು. ಅವಾಗ ಪ್ರಧಾನಮಂತ್ರಿ ಆಗ್ಬಿಟ್ಟಾಗ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಆ ಒಂದು ಪೈಪ್ನಾಗ ಹಿಂಗೆ ಕೈ ಮಾಡಿ ಅಂದ್ರೆ ನಾನು ಗುಜರಾತ್ ಮುಖ್ಯಮಂತ್ರಿ ಆದಾಗ ಇಷ್ಟು ದೊಡ್ಡ ಪೈಪ್ನಾಗ ನೀರು ತಂದಿದೀವಿ ಅಂತೇಳಿ. ಅವ್ರು ದೊಡ್ಡವರು ಮುಖ್ಯಮಂತ್ರಿ ಆಗಿದ್ರು, ಈಗ ಪ್ರಧಾನಮಂತ್ರಿ ಆಗಿದ್ದಾರೆ. ನಮ್ಮ ಪೈಪ್ ಏಟಂದ್ರ 13 ಫೂಟ್. ಒಬ್ಬರು ನರೇಂದ್ರ ಮೋದಿ ಮೇಲೆ ಇನ್ನೊಬ್ರು ನರೇಂದ್ರ ಮೋದಿ 13 ಫೂಟ್ ಪೈಪ್. ಅಷ್ಟ ಅಲ್ಲ ಮಕ್ಕಳಿಗೆ ಇನ್ನೊಂದು 8 ಫೂಟ್ 8 ಫೂಟ್ 3 ನರೇಂದ್ರ ಮೋದಿ ಅವ್ರು ಆಗೋಟ್ಟು ಪೈಪ್ ನಮ್ಮದಾವ್. ಅದಕ್ಕೆ ಗದಗಿನ ಹಬ್ಬಗಳು ಬಂದ ಅವ್ರ ಭಾಷೆ ಇದೆ ಅಲ್ಲ, ಬಹಳ ಹಳ್ಳಿ ಭಾಷೆ. ಏನು ಅನ್ಗಡೋದವಪ್ಪ ಪೈಪ್ ಅಂತಂದ್ರೆ ನಮ್ಗೆ ಈ ಪೈಪ್ ಏನು ಅನ್ಗಡೋ ಒಳಗೆ ಗಾಡಿನ ಹೋಗತ್ತಲ್ಲಪ್ಪ ಗೊಡಪದ್ರಾಗ ಒಳಗ ಗಾಡಿನ ಹೋಗ ಅಂತ ಪೈಪ್ ಒಪ್ಪ ಬರ ಆಯ್ತು ಅವ್ರು ಹೇಳ್ಕೊತಾ ಇದ್ರು ಅವ್ರು ಕಡಿತನ. ಒಟ್ಟಾರೆ ಅವಕಾಶ ಸಿಕ್ಕಾಗ ಇವತ್ತು ಸಹ ಏನು ಸಾಧ್ಯ ಆಗ್ತದ ಅದನ್ನ ಮಾಡಿದೀವಿ. ಇದೆಲ್ಲಾ ಕೆಲಸ ಏನ್ ಮಾಡಿದೀವಲ್ಲ, ಏನ್ ನೀರಾವರಿ ಕೆಲಸ ಮಾಡಿದೀವಿ ಇದು ಯಾವಾಗ ಆಗ್ಬೇಕು? ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ. ಕೃಷ್ಣಾ ನ್ಯಾಯಾಧಿಕರಣ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ. ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಆಗೋಕ್ಕಿಂತ ಮುಂಚೆ ಇಷ್ಟು ನಾವು ಮಾಡಿದ್ವಿ. ಬರೀ ಅದು ಗೆಜೆಟ್ ನೋಟಿಫಿಕೇಶನ್ ಆಗ್ಲಿ ನಾ ಸುಮ್ ಕೂತಿದ್ದಂದ್ರ ಗೌಡ್ರ
ಯಾವಾಗಲೂ ಶಾಶ್ವತವಾಗಿ ಬಿಜಾಪುರ ಜಿಲ್ಲೆ ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಆದ್ರೂ ಕೂಡ ನಾವು ಹೃದಯವಂತರು. ಇಂದಿರಾ ಗಾಂಧಿ ಅವ್ರನ್ನ ನಿಲ್ಲಿಂಗಪ್ಪನವ್ರು ಬಂಗಾರದಾಗ ತೂಗಿ ಕೋತೆ ಭಾಷಣ ಮಾಡ್ಕೋತೆ ಕುಂಡ್ರಬೇಕಾಗಿತ್ತು. ನಮ್ಮ ಸಂಗಮೇಶ್ ಬಬಲೇಶ್ವರ ಭಾಷಣ ಹೇಳ್ಕೋತ ಕುಡಿದ್ರು. ಸಮಯ ಜಾಸ್ತಿ ಆಗ್ಯದ. ಪೂಜ್ಯ ಶ್ರೀಗಳು ಒಂದು ದಿವಸ ಇಲ್ಲಿ ಬಹುಶಃ ಪೂಜ್ಯ ಶ್ರೀಗಳ ಒಂದು ಋಣಾನುಬಂಧ ಸಿದ್ದೇಶ್ವರಪ್ಪಗಳು ಇವತ್ತು ಅವ್ರು ಹೇಳಿದ್ರು. ಅವರ ಅಂತಿಮ ಒಂದು ನುಡಿಗಳಲ್ಲಿ ಇವತ್ತಿನ ದಿವಸ ಅವರೇನು ಮುತ್ತಿ ಪತ್ರ ಅಂತ ನಾವೇನಂತೀವಿ, ಅದರಲ್ಲಿ ನಾವು ಲಿಂಗಾಯತ ಸಂಪ್ರದಾಯದಾಗ ಹೂಳ್ತೀವಿ. ಅವ್ರನ್ನ ಹೂಳ್ಬೇಡ್ರೆ ನಮ್ಮ ಚಿತಾಕ್ಕೆ ಇವತ್ತಿನ ದಿವಸ ಮಾಡಿ ಕೊಡಿ ಅಂತ ಕೇಳಿದ್ರು. ಯಾಕಂದ್ರೆ ನಾನು ಇದು ಆಗ್ಬಾರ್ದು, ಸಮಾಧಿ ಆಗ್ಬಾರ್ದು, ನಾ ಗುಡಿ ಕಟ್ತೀರಿ, ಕಾಯಿ ಹೊಡಿತೀರಿ, ನಾನು ನಿಸರ್ಗದಲ್ಲಿ ಬಂದಿದ್ದೀನಿ, ನಿಸರ್ಗದಲ್ಲೇ ವಿಲೀನಾಗಿದ್ದೀನಿ ಪ್ರಕೃತಿಯಲ್ಲಿ ಅಂತ ಹೇಳಿ ಇವತ್ತು ಇಲ್ಲೇ ಹೊಂದ್ಕೊಂಡು ನಮ್ಮ ಕಾಕಣಿಕೆ ಹೊಂದ್ಕೊಂಡೆ ಮಮದಾಪುರವರ್ಗ 1400 ಎಕರೆ ಇವತ್ತು ದಿವಸ ಒಂದು ಅರಣ್ಯ ಪ್ರದೇಶವನ್ನು ಮಾಡಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳ ಹೆಸರನ್ನಕ್ಕೆ ಇಟ್ಕೊಂಡು ಈಗ ಒಂದು ಸೈನ್ಸ್ ಮ್ಯೂಸಿಯಂ ಮಾಡುತ್ತೆ. ಈಗ ನಾ ಅಗಸ್ತಾ ಫೌಂಡೇಶನ್ ಕೂಡ ಮಾತಾಡಿದ್ದೀನಿ. ಅಗಸ್ತಾ ಫೌಂಡೇಶನ್ ಚೇರ್ಮನ್ರು ಮನೆಗೆ ಬಂದಿದ್ರು. ಹಂತವಾಗಿ ಇವತ್ತು ದಿವಸ ಬಹಳ ದೊಡ್ಡ ಪ್ರಮಾಣದಾಗ ಬೇಕಾಗೈತೆ ಹಣ. ಅದಕ್ಕೆ ಹಂತವಾಗಿ ಇವತ್ತು ದಿವಸ ಅದನ್ನ ಅಗಸ್ತ್ಯ ಫೌಂಡೇಶನ್ ಸೈನ್ಸ್ ಮ್ಯೂಸಿಯಂ ಮಾಡಿ ಒಂದು ಮಾದರಿಯಾದಂಥ ಒಂದು ಈ ಅರಣ್ಯ ಪ್ರದೇಶ ಇರೋದ 1400 ಎಕರೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅರಣ್ಯ ತಡೆಯನ್ನು ಸಹ ನಾವು ಅದನ್ನು ಡಿಕ್ಲೇರ್ ಮಾಡಿದ್ವಿ ಗೌರ್ಮೆಂಟಿಂದ ಅಧಿಕೃತವಾಗಿ. ಅಂದ್ರೆ ಸಿದ್ದೇಶ್ವರಪ್ಪಗಳು ಎಲ್ಲಿ ಸಿಗ್ತಾರಂದ್ರೆ ಇಲ್ಲಿ ಸಿಗ್ತಾರ, ಮಮದಾಪುರದಾಗ ಇಲ್ಲಿ ಕಣ್ಕೆ ಹಂತ್ಕೊಂಡು ನಿಸರ್ಗದಲ್ಲಿ ಇವತ್ತು ನಾವು ವಿಲೀನಾಗಿ ನಿಸರ್ಗದಾಗ ಅವ್ರನ್ನ ಕಾಣುವಂಥದ್ದು. ಅಲ್ಲಂ ಪ್ರಭುಗಳ ಬಯಲಾದ ಒಂದು ವಚನ ಹೇಳಿ ಇವತ್ತು ದಿವಸ ಅವರು ಪಡೆದಾರ. ಅದು ಕೂಡ ಇವತ್ತು ನಿಮ್ಮ ಮಗ್ಗಲಿಕ್ಕೆ ನಡೀತಾ ಇದೆ. ಅದು ಬಹುಶಃ ಅಪ್ಪುಗಳ ಒಂದು ಪ್ರವಚನ ಬಹುಶಃ ಅಲ್ಲೇನೆ ಬಾಜುಕ ಅವಾಗ ಒಂದ್ಸಲ ಅವ್ರು ಕರ್ಕೊಂಡು ಹೋಗ್ಬೇಕು ಮಾಡಿದ್ದೀವಿ. ಅದು ಬಹುಶಃ ಅದು ಋಣ ಬಂದು ಕೂಡ ಬರಲಿಲ್ಲ. ಆದರೂ ಕೂಡ ಅಪ್ಪವರು ಇಲ್ಲೇ ನೆನೆಸಿದಾರ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಮರಣೆಯನ್ನು ಮಾಡಿ ಇವತ್ತು ಮತಕ್ಷೇತ್ರದ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನವನ್ನು ಮಾಡ್ತಿದ್ದೇನೆ. ಪೂಜ್ಯಗಳ ಆಶೀರ್ವಾದದಿಂದ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಧ್ಯ ಆದಷ್ಟು ಹೆಚ್ಚಿನ ಕೆಲಸಗಳನ್ನ ನಮ್ಮ ವಿಜಯಪುರ ಜಿಲ್ಲೆಗೆ ಮತ್ತು ವಿಶೇಷವಾಗಿ ಬಬಲೇಶ್ವರ ಮತಕ್ಷೇತ್ರಕ್ಕೆ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.